ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಂದು ಆ ನಿಜವಾದ ಜ್ಯೋತಿಷಿ ಯಾರು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಜ್ಯೋತಿಷ್ಯದ ಬಗ್ಗೆ ಜನ ತಿಳ್ಕೊಬೇಕಾಗತ್ತೆ. ಈಗ ನೀವೊಂದು ಡೇಟ್ ಆಫ್ ಬರ್ತ್ ಟೈಮ್ನ ಕೊಟ್ಟಾಗ ಒಂದೇ ಡೇಟ್ ಅಲ್ಲಿ ನೂರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ಮ ಲಗ್ನ ಯಾವ್ದಂತ ಫಸ್ಟ್ ತಿಳ್ಕೊಬೇಕು. ಲಗ್ನ ಎಲ್ಲಾದ್ರೂ ಪರ್ಫೆಕ್ಟ್ ಇರಲ್ಲ. ಯಾಕೆಂದ್ರೆ ನಾವು ಹುಟ್ಟಿರುವಂತ ಬರ್ತ್ ಟೈಮ್ ನ ಮಿಸ್ಟೇಕ್ ಆಗಿ ಬರ್ಕೊಂಡಿರ್ತಾರೆ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಆ ಲಗ್ನ ಯಾವ್ದಂತ ಫಸ್ಟ್ ಕಂಡುಹಿಡಿದು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಅವಾಗ ಆ ಲಗ್ನ ಯಾವ್ದಂತ ಗೊತ್ತಾಗುತ್ತೆ. ಆ ಲಗ್ನದಿಂದ ನಿಮ್ಮ ಭವಿಷ್ಯವನ್ನು ಕೂಡ ಆತ ಹೇಳ್ತಾರೆ ಅಂತ ಹೇಳ್ಬೋದು. ಗ್ರಹಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದು, ನಂಬರ್ಗಳ ಬಗ್ಗೆ ಮಾತಾಡೋದು, ಜೆಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದು, ಈ ಪೂಜೆಗಳ ಬಗ್ಗೆ ಮಾತಾಡೋದು, ಇದು ಯಾವುದು ಕೂಡ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದ ಬಗ್ಗೆ ನೀವು ಯಾವುದೇ ಸಿಸ್ಟಮ್ನ ಅಪ್ಲೈ ಮಾಡಿರಿ, ನನಗೆ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಫಸ್ಟ್ ಹೇಳಿ ಅಂತ ಕೇಳಿ. ಯಾವುದೇ ಜ್ಯೋತಿಷ್ಯ ಆಗಿರಲಿ. ಯಾಕೆಂದ್ರೆ ಅವ್ರು ನಿಮ್ಮ ಭೂತಕಾಲದಲ್ಲಿ ನಡೆದಿರೋದನ್ನ ಹೇಳಿದ್ರೆ ಭವಿಷ್ಯವನ್ನ ಹೇಳ್ತಾರೆ ಅಂತ ನಂಬಬಹುದು. ಒಂದು. ಎರಡನೇದಾಗಿ ಬಂದು ಪರಿಹಾರಗಳನ್ನ ಸೂಚಿಸುವಾಗ ಬೃಹತ್ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಬಹಳ ಸಿಂಪಲ್ ರೆಮಿಡೀಸ್. ಋಷಿಗಳು ಯಾವತ್ತೂ ಕೂಡ ಕಾಸ್ಟ್ಲಿ ರೆಮಿಡೀಸ್ ನ ಹೇಳಿಲ್ಲ. ಮಂತ್ರ ಜಪಗಳು, ದಾನಗಳನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಸೂಚಿಸಬೇಕು. ಎರಡು ವಿಚಾರದಲ್ಲಿ ನಿಜವಾದ ಜ್ಯೋತಿಷ್ಯನ ನೀವು ಕಂಡುಹಿಡಬಹುದು. ಮೂರನೇ ವಿಚಾರ ಬಂದಾಗ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಷ್ಟ ಜಾತಕಂ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಅಪ್ಲೈ ಮಾಡಬಹುದು. ಹಾಗೇನೆ ಹಸ್ತ ಸಾಮುದ್ರಿಕ ಇರುವಂತ ರೇಖೆಗಳು, ಇದರಲ್ಲಿ ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ ಇದೆ, ವೆಸ್ಟರ್ನ್ ಪಾಮಿಸ್ಟ್ರಿ ಇದೆ. ಸೊ ಯಾವ್ದು ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ಕೆಲವು ಘಟನೆಗಳನ್ನ ಹೇಳಿ ನಿಮ್ಮ ವಿಚಾರವನ್ನ, ನಿಮ್ಮ ಭವಿಷ್ಯವನ್ನ, ಕೆಲವು ಲಿಮಿಟೇಷನ್ ಇದೆ ಹಸ್ತ ಸಾಮುದ್ರಿಕ, ಅದನ್ನ ಹೇಳ್ಬೋದು. ಇದು ಎರಡು ವಿಚಾರ. ಇನ್ನ ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು 2-3 ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ 3-4 ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತೇಳಿ ತುಂಬಾ ಜನಗಳು ಜ್ಯೋತಿಷರುಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕೆ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ರು ಜ್ಯೋತಿಷ್ಯವನ್ನ ಕಲಿಯೋಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಧನಸ್ಸು ರಾಶಿ 2026 ಏಪ್ರಿಲ್ 12ನೇ ತಾರೀಕಿನ ನಂತರದಲ್ಲಿ ಧನಸ್ಸು ರಾಶಿಯವರ ಸಕಾರಾತ್ಮಕ, ನಕಾರಾತ್ಮಕ ದೃಷ್ಟಿಗಳು ಗ್ರಹಗಳದ್ದು ನಾವು ನೋಡೋದಾದ್ರೆ, ಅದರ ಫಲಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಚತುರ್ಥ ಭಾವವನ್ನ ಋಷಿಗಳು ಸುಖ ಭಾವ ಅಂತ ಕರೆದಿದ್ದಾರೆ. ಕುಜ, ಸೂರ್ಯ, ಶನಿ, ಬುಧ ಎಲ್ಲ ಪಾಪಗ್ರಹಗಳೇ. ಈ ಪಾಪಗ್ರಹಗಳಲ್ಲಿರೋದು ಒಂದು ಖಚಿತವಾಗಿ ನಿಮಗೆ ಪ್ರಾಪರ್ಟಿ ಕ್ರಿಯೇಟ್ ಆಗುತ್ತೆ. ಅದು ಲ್ಯಾಂಡ್ ಆಗಿರ್ಬೋದು, ಮನೆ ಆಗಿರ್ಬೋದು, ಯಾವುದೋ ಅನಾಯಾಸವಾಗಿ ಸಿಗುವಂತ ಪಿತ್ರಾರ್ಜಿತ ಸೊತ್ತೆ ಆಗಿರ್ಬೋದು, ತಾಯಿಯ ಸೊತ್ತು ಕೂಡ ಸಿಗ್ಬೋದು. ತಾಯಿಗೆ ಸಂಬಂಧಪಟ್ಟಿದ್ದು ಯಾವುದೋ ಪ್ರಾಪರ್ಟೀಸ್ ಅವ್ರು ಸಿಕ್ಕಿಲ್ಲ ಅಂತಿರ್ತದೆ, ಅದು ಕೂಡ ನಿಮಗೆ ಸಿಗಬಹುದು. ಪ್ರಾಪರ್ಟಿ ಬಹಳ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಹಾಗೇನೆ ಇದರಲ್ಲಿ ನಿಮಗೆ ಕಿರಿಕಿರಿಗಳು ಉಂಟಾಗ್ಬೋದು, ನೀವು ಬಗೆಹರಿಸ್ಕೊಂತೀರ. ಕುಟುಂಬದಲ್ಲಿ ಕಲಹ, ವಿನಾಕಾರಣ ಜಗಳಗಳು, ಟೆನ್ಷನ್ಗಳು ಕ್ರಿಯೇಟ್ ಆಗಬಹುದು. ಬಹಳ ಕೇರ್ಫುಲ್ ಆಗಿ ನೀವು ಇರಬೇಕಾಗತ್ತೆ. ಆಮೇಲೆ ಸಪ್ತಮ ಭಾವದಲ್ಲಿರುವಂತಹ ಗುರುಗ್ರಹ ಬಂದು ನಿಮಗೆ ಆರೋಗ್ಯವನ್ನ ಕೊಡ್ತಾನೆ. ಆರೋಗ್ಯದಲ್ಲಿ ಸಮಸ್ಯೆ ಇದೆ ಸರ್, ಎಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸರಿ ಆಗ್ತಿಲ್ಲ ಅಂದ್ರೆ ಒಂದು ಹೊಸ ದಾರಿ ಸಿಗ್ಬೋದು. ಟ್ರೀಟ್ಮೆಂಟ್ ಅಲ್ಲಿ ಬದಲಾವಣೆ ಆಗಿದ್ರಿಂದ ನಿಮಗೆ ಅನುಕೂಲ ಆಗ್ಬೋದು. ವಿವಾಹ ಪ್ರಾಪ್ತಿಯನ್ನ ಮಾಡ್ತಾನೆ. ಬಹಳ ಒಳ್ಳೆಯ ಸಂಬಂಧ ಬರ್ಬೋದು. ನೀವು ಇದುವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಸಂಬಂಧ ಬರ್ಬೋದು. ದೂರ ಆಗಿರೋರು ಹತ್ರ ಆಗ್ಬೋದು. ಯಾವಾಗಲೂ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿರ್ತಾರೆ, ಅವ್ರು ಬರ್ಬೋದು. ಕೆಲವು ಸಂದರ್ಭದಲ್ಲಿ ನೀವು ಇಷ್ಟಪಟ್ಟಿರ್ತೀರ, ಮನೆಯಲ್ಲಿ ಕುಟುಂಬದಲ್ಲಿ ಒಪ್ಪಿರಲ್ಲ, ಒಪ್ಪುವಂತ ಸಾಧ್ಯತೆನೂ ಇರುತ್ತೆ. ಹೀಗೆ ಹಲವಾರು ತರದ ಶುಭ ಸಮಾಚಾರಗಳನ್ನ ನೀವು ವಿವಾಹಕ್ಕೆ ಸಂಬಂಧಪಟ್ಟಂತೆ ಧನಸ್ಸು ರಾಶಿಯವರು ನೋಡ್ತಾರೆ. 3ನೇ ಮನೆಯಲ್ಲಿ ರಾಹು ಅನವಶ್ಯಕ ಸಂಚಾರ ಇದೆ, ಕೇರ್ಫುಲ್ ಆಗಿರಿ.
ಸ್ವಲ್ಪ ನೈಟ್ ಜರ್ನೀಸ್ ಅವಾಯ್ಡ್ ಮಾಡಿ. ಲಾಭ ಇಲ್ಲದೆ ಇರುವಂತಹ ಜರ್ನಿಗಳನ್ನ ಮಾಡಕ್ ಹೋಗ್ಬೇಡಿ. ಪಂಚಮದಲ್ಲಿರುವಂತಹ ಶುಕ್ರ, ನೀವೇನಾದ್ರೂ ಸಂಗೀತ ಕ್ಷೇತ್ರ ಅಥವಾ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದ್ದೀರಾ, ನೀವು ಫಿಲ್ಮ್ ಡೈರೆಕ್ಟರ್ ಅನ್ಕೊಳ್ಳಿ, ನೀವು ಸ್ಕ್ರಿಪ್ಟ್ ಬರೀತೀರಾ, ಇದುವರೆಗೂ ಒಳಿದೇ ಇರುವಂತಹ ಥಾಟ್ಸ್, ಡೈಲಾಗ್ಸ್, ಸೀನ್ ನಿಮಗೆ ಬರ್ಬೋದು. ನೀವು ಮ್ಯೂಸಿಷಿಯನ್ ಆಗಿದ್ರೆ ಅಂತ ಸಾಂಗ್ಗಳು ನಿಮ್ ತಲೆಗೆ ಬರ್ಬೋದು. ನೀವು ಆಕ್ಟರ್ ಆಗಿದ್ರೆ ಆಕ್ಟಿಂಗ್ ಸಂಬಂಧಪಟ್ಟ ಸ್ಟೇಜ್ ನಿಮಗೆ ಸಿಗುವಂತ ಸಾಧ್ಯತೆ. ಪಂಚಮದಲ್ಲಿರುವಂತಹ ಶುಕ್ರ ಇದನ್ನ ಮಾಡ್ತಾನೆ. ನೀವು ಏನೇ ಒಂದು ಮ್ಯೂಸಿಕಲ್ ಆಗಿ ಆರ್ಟಿಸ್ಟಿಕ್ ಎನಿ ಕೈಂಡ್ ಆಫ್ ಫಾರ್ಮ್ ನೀವು ಮಾಡಿರ್ತೀರ ಅಂದ್ರೆ ಅದ್ರಲ್ಲಿ ನಿಮಗೆ ಅನುಕೂಲ ಅಭಿವೃದ್ಧಿ ಆಗತ್ತೆ. ಆಮೇಲೆ ನವಮ ಭಾವದಲ್ಲಿರುವಂತಹ ಕೇತು, ಇದು ನಿಮಗೆ ಕೆಟ್ಟ ಚಟಗಳಿಗೆ ನಿಮ್ಮ ಮನಸ್ಸನ್ನು ಎಳಿಬಹುದು. ಪುಣ್ಯ ಕ್ಷೇತ್ರಗಳಿಗೆ, ಶಕ್ತಿ ಕ್ಷೇತ್ರಗಳಿಗೆ, ಮಹಾವಿಷ್ಣುವಿನ ಕ್ಷೇತ್ರಗಳಿಗೆ ನೀವು ಹೋಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಆಮೇಲೆ ಸಂತಾನದಲ್ಲಿ ಕೂಡ ಯೋಗಗಳಿದೆ, ನೆಮ್ಮದಿಯ ಜೀವನ ಇದೆ. ಬಹಳ ಕುಟುಂಬದಲ್ಲಿ ಮಾತ್ರ ಕಲಹ, ಕಿರಿಕಿರಿಗಳು ಉಂಟಾಗದೆ ಜಾಗ್ರತೆ ಆಗಿರಿ. ವೈವಾಹಿಕ ಜೀವನದಲ್ಲಿ ಎಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ಟೈಮಲ್ಲಿ ನೀವು ಕಾಂಪ್ರಮೈಸ್ ಪ್ರಯತ್ನ ಮಾಡಿದ್ರೆ ಸರಿಯಾಗತ್ತೆ. ಸಿಟಿ ಸ್ಟಾರ್ಗಳು ಧನುಸು ರಾಶಿಗೆ ಸಂಬಂಧಪಟ್ಟಿದ್ದು.